ಅಶ್ವಿನಿ ಗೌಡ ಅಬ್ಬಾ ಅಬ್ಬಾ ಏನ್ರಿ ನಿಮ್ಮವ ಆ ಒಬ್ಬ ಫ್ಯಾನ್ಸ್ ಈ ರೀತಿನೂ ನಿಮ್ಮನ್ನ ಇಷ್ಟಪಡ್ಬೋದು, ಒಬ್ಬ ವ್ಯಕ್ತಿ ಈ ರೀತಿನೂ ಬಿಗ್ ಬಾಸ್ ಮನೇಲಿ ಇರ್ಬೋದು ಅಂತ ತೋರ್ಸ್ಕೊಡ್ಬೇಕು ಅಂತಂದ್ರೆ ಬಹುಶಃ ನಿಮ್ಮ ಹೆಸರನ್ನೇ ನಾವು ಎಕ್ಸಾಂಪಲ್ ಆಗಿ ತಗೋಬಹುದು ಅನ್ಸುತ್ತೆ. ಹೌದು ಸ್ನೇಹಿತರೆ, ನಿನ್ನೆ ಒಂದು ಎಪಿಸೋಡ್ನ ಯಾರೆಲ್ಲ ನೋಡಿದೀರಾ? ಸ್ವಲ್ಪ ಎದ್ದೇಳಿ ಸಾಕು. ಹಾಲು ಕುಡ್ದು ಮಲ್ಕೊಂಡವ್ರು, ಬಿಯರ್ ಕುಡ್ದು ಮಲ್ಕೊಂಡವ್ರು, ಎಣ್ಣೆ ಹೊಡೆದು ಟೈಟ್ ಆಗಿರೋರು, ಖುಷಿಲ್ ತೇಲಾಡ್ದವ್ರು, ಡ್ಯಾಶ್ ಹುರ್ಕೊಂಡವ್ರು ಸ್ವಲ್ಪ ಎದ್ಬಿಟ್ಟು ನನ್ನ ಒಂದು ವಿಡಿಯೋನ ನೋಡಿ. ಏನು ಅಂತಂದ್ರೆ, ನಿನ್ನೆ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ನಡೆದಿದೆ, ನಾನು ಏನೇನೆಲ್ಲ ನೋಟಿಸ್ ಮಾಡಿದೆ, ಏನೇನೆಲ್ಲ ಖುಷಿ ಆಯ್ತು, ಏನೇನೆಲ್ಲ ಬೇಜಾರಾಯ್ತು, ಯಾವ್ದನ್ನ ಮಾಡ್ಬೋದಿತ್ತು, ಯಾವ್ದನ್ನ ಮಾಡಬಾರ್ದಿತ್ತು, ಆ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಈ ಒಂದು ವಿಡಿಯೋ. ಅದಕ್ಕಿಂತ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ RVK ಸ್ಟುಡಿಯೋಸ್ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಓಕೆ, ನಿನ್ನೆ ಒಂದು ಎಪಿಸೋಡ್ ಏನೇನೆಲ್ಲ ಆಯ್ತು. ಮೊದಲನೇದಾಗಿ ನಾನು ನೋಟಿಸ್ ಮಾಡಿದಂಥ ಪಾಯಿಂಟ್ಗಳಲ್ಲಿ ಒಂದು ಗಿಲ್ಲಿ ಕಾಮಿಡಿ ಅಂಡ್ ಆಲ್ಸೋ ಅಶ್ವಿನಿ ಗೌಡ ಅವರ ಒಂದು ವರ್ತನೆ ಅಂಡ್ ಆಲ್ಸೋ ಮ್ಯೂಟೆಂಟ್ ರಘು ಅವರ ಒಂದು ಕ್ಯಾಪ್ಟನ್ಸಿ ಯಾವ ರೀತಿ. ಬನ್ನಿ ಹಾಗಾದ್ರೆ ಒಬ್ಬೊಬ್ಬರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನಾವು ಮಲ್ಲಮ್ಮನ ಬಗ್ಗೆ ಮಾತಾಡ್ತೀನಿ. ಏನಕ್ಕೆ ಅಂತಂದ್ರೆ, ಮಲ್ಲಮ್ಮನ್ಗೆ ಫುಲ್ ರೈಟ್ಸ್ ಕೊಟ್ಟಿದ್ದಾರೆ ಮ್ಯೂಟೆಂಟ್ ರಘು ಅವರು. ಅಂದ್ರೆ ಯಾರ್ಯಾರು ಕಿಚನ್ ಡಿಪಾರ್ಟ್ಮೆಂಟ್ ವಹಿಸ್ಕೋಬೇಕು, ಹಾಗೆ ಯಾರ್ಯಾರು ಟಾಯ್ಲೆಟ್ ಕ್ಲೀನಿಂಗ್ ಮಾಡ್ಕೋಬೇಕು, ಯಾರ್ಯಾರು ಔಟ್ಸೈಡ್ ಕ್ಲೀನಿಂಗ್ ಎಲ್ಲ ನೋಡ್ಕೋಬೇಕು, ಈ ಒಂದಷ್ಟು ಟೀಮ್ಗಳನ್ನ ಮ್ಯೂಟೆಂಟ್ ರಘು ಅವರ ಒಂದು ನೇತೃತ್ವದಲ್ಲಿ ಒಂದು ಬ್ಯಾಚ್ಗಳನ್ನ ಮಾಡಿದ್ದಾರೆ. ಆ ಬ್ಯಾಚ್ಗಳಲ್ಲಿ ಒಂದು ಬ್ಯಾಚ್ ಕಿಚನ್ ಡಿಪಾರ್ಟ್ಮೆಂಟ್ ಏನಿದೆ, ಆ ಒಂದು ಡಿಪಾರ್ಟ್ಮೆಂಟ್ನ ಹೆಡ್ ಅಂತಂದೇಳಿ, ಲೀಡರ್ ಅಂತಂದೇಳಿ ರಕ್ಷಿತಾ ಅವ್ರನ್ನ ಮಾಡಿದ್ದಾರೆ. ಈ ಕಡೆ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಅಶ್ವಿನಿ ಅವರ ಹೆಸರು ಹಾಗೆ ಸೂರಜ್ ಅವರ ಹೆಸರನ್ನ ನೋಟ್ ಮಾಡಿದ್ದಾರೆ. ಇನ್ನೊಂದು ತಂಡ ಇತ್ತು, ಸೊ ಅದು ಹೊರಗಡೆ ಕ್ಲೀನಿಂಗಿಗೆ ಅಂತಂದೇಳಿ. ಸೊ ಇಲ್ಲಿ ಈ ರೀತಿ ಒಂದಷ್ಟು ಟೀಮ್ಗಳನ್ನ ಮಾಡಿದ್ರು. ಸೊ ಈ ಟೀಮ್ಗಳನ್ನ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮುಂಚೆ ಜಗಳ ಆಗಿರುತ್ತೆ. ಆ ಜಗಳದಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಕಾವ್ಯ ಅವರು ಜಗಳ ಆಡಿರ್ತಾರೆ. ನೀನು ಗಿಲ್ಲಿಗೆ ಬಕೆಟ್ ಹಿಡಿತಾ ಇದೆಯಾ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಕಾಕ್ರೋಚ್ ಅವರು ರಕ್ಷಿತಾ ಶೆಟ್ಟಿಗೆ ಸೆಡೆ ಅನ್ನೋ ಒಂದು ವರ್ಡನ್ನ ಯೂಸ್ ಮಾಡಿರ್ತಾರೆ. ಅದು ಬ್ಯಾಡ್ ವರ್ಡೋ ಗುಡ್ ವರ್ಡೋ ಗೊತ್ತಿಲ್ಲ. ಇವತ್ತಿನ ದಿನ ಸುದೀಪ್ ಸರ್ ಬಂದ್ರೆ ಗೊತ್ತಾಗುತ್ತೆ, ಬಂದಾಗ ಗೊತ್ತಾಗುತ್ತೆ ಅದು ಯಾವ ರೀತಿ ಬ್ಯಾಡ್ ವರ್ಡೋ ಅಥವಾ ಗುಡ್ ವರ್ಡೋ ಅಂತಂದೇಳಿ. ಸೊ ಆ ಒಂದು ಜಗಳ ಆಗಿದ್ದಕ್ಕೆ ಮ್ಯೂಟೆಂಟ್ ರಘು ಅವರ ನೇತೃತ್ವದಲ್ಲಿ ಅವ್ರು ಫಸ್ಟ್ ಮಾಡಿದಂತ ಕೆಲಸ, ಈ ಕೆಲಸಗಳನ್ನ ಅಲೌಟ್ ಮಾಡಿದ್ದಾರೆ. ಓಕೆ, ಇದೆಲ್ಲ ಚೆನ್ನಾಗೇ ಇತ್ತು. ಆದ್ರೆ ಟ್ವಿಸ್ಟ್ ಇದ್ದಿದ್ದು ನೆಕ್ಸ್ಟ್. ಮ್ಯೂಟೆಂಟ್ ರಘು ಅವರು ಕ್ಯಾಪ್ಟನ್ ಆಗಿದ್ದಾಯ್ತು. ಕ್ಯಾಪ್ಟನ್ ರೂಮ್ ಯಾವ ರೀತಿ ಇತ್ತು ಅಂತ ನೋಡಿದ್ರೆ, ಒಂದೊಳ್ಳೆ ಎ ಸಿ ರೂಮ್ಗಿಂತ ಹೆಚ್ಚಾಗೇ ಇತ್ತು ಅಂತಂದ್ರೂ ತಪ್ಪಿಲ್ಲ. ಕ್ಯಾಪ್ಟನ್ ಮ್ಯೂಟೆಂಟ್ ರಘು ಅವರು ಕೊಟ್ಟಂತ ರೂಮ್ ತುಂಬಾನೇ ಇಷ್ಟ ಆಯ್ತು. ಆ ಒಂದು ರೂಮ್ಗೆ ಎಷ್ಟು ಜನ ಕಂಡುಬಿಟ್ಟಿದ್ರೋ ಏನೋ, ಬಟ್ ನಿಜವಾಗ್ಲೂ ಆ ಒಂದು ರೂಮ್ಗೆ ಹೋಗಕ್ಕೆ ಪುಣ್ಯ ಮಾಡಿರ್ತಕ್ಕಂಥವ್ರು ಬಹುಶಃ ನಾನು ನೋಡ್ದಾಗೆ ಮ್ಯೂಟೆಂಟ್ ರಘು ಅವ್ರನ್ನ ಹೊರತುಪಡಿಸಿ ರಕ್ಷಿತಾ ಮಿಡ್ ನೈಟ್ ಅಲ್ಲಿ ಒಮ್ಮೆ ಆ ಒಂದು ರೂಮ್ಗೆ ಹೋಗ್ತಾಳೆ. ಅಂದ್ರೆ ನೀವು ತಪ್ಪಾಗಿ ತಿಳ್ಕೊಬೇಡಿ. ಜಸ್ಟ್ ಯಾವ ಕಾರಣಕ್ಕೆ ಹೋಗಿರ್ತಾಳೆ ಅಂತಂದ್ರೆ, ಟಾಯ್ಲೆಟ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ಗೆ ಅಶ್ವಿನಿ ಗೌಡ ಅವರ ಜೊತೆಗೆ ಸೂರಜ್ ಅವ್ರನ್ನ ಹಾಕಿರ್ತಾರೆ. ಸೊ ಸೂರಜ್ ಅವರು ಈಗಷ್ಟೇ ಮನೆ ಒಳಗಡೆ ಬಂದಿದ್ದಾರೆ. ಸೂರಜ್ ಅವರ ಮೈಂಡ್ ಯಾವ ರೀತಿ ಇದೆ ಅಂತಂದ್ರೆ, ಯಾರು ಮ್ಯಾನಿಪುಲೇಟ್ ಮಾಡ್ತಾರೋ ಅವರು ಅಷ್ಟು ಬೇಗ ಮ್ಯಾನಿಪುಲೇಟ್ ಆಗ್ಬಿಡ್ತಾರೆ, ಯಾರು ಬರ್ತಾರೋ ಅವ್ರ ಕಡೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಸೂರಜ್ ಅವ್ರನ್ನ ಅಶ್ವಿನಿ ಗೌಡ ಅವ್ರ ಜೊತೆ ಬಿಡಬೇಡಿ, ಬಿಕಾಸ್ ಈಸ್ ಪವರ್ಫುಲ್. ಸೂರಜ್ ಅವರು ಅವ್ರ ಟೀಮ್ಗೆ ಹೋದ್ರು ಅಂತಂದ್ರೆ ಅದು ಪವರ್ಫುಲ್ ವೆಪನ್ ಅವ್ರಿಗೆ ಸಿಕ್ಕಂಗೆ ಆಗೋಗುತ್ತೆ. ಅದಕ್ಕೆ ಸೂರಜ್ ಅವ್ರನ್ನ ಈ ಕಡೆಗೆ ಹಾಕಿ ಅಂತಂದೇಳಿ ಒಂದು ಟಿಪ್ಸ್ ಕೊಡೋದಕ್ಕೆ ರಕ್ಷಿತಾ ಮಿಡ್ ನೈಟ್ ಅಲ್ಲಿ ಮ್ಯೂಟೆಂಟ್ ರಘು ಅಂದ್ರೆ ಕ್ಯಾಪ್ಟನ್ ಅವರ ರೂಮ್ಗೆ ಹೋಗಿರ್ತಾರೆ. ಅದನ್ನ ಹೊರತುಪಡಿಸಿ ಅದನ್ನ ನೆಕ್ಸ್ಟ್ ಡೇ ಮಲ್ಲಮ್ಮ ಹೋಗಿ ಆ ಒಂದು ರೂಮಲ್ಲಿ ಕೂತಿರ್ತಾಳೆ. ಅದಕ್ಕೆ ಗಿಲ್ಲಿ ಹೊಟ್ಟೆ ಹೊರ್ಕೊಂಡು ಹೊರಗಡೆ ಕರೆದಿದ್ದಕ್ಕೆ ನನಗೆ ಫುಲ್ ರೈಟ್ಸ್ ಕೊಟ್ಟಿದ್ದಾರೆ ಕ್ಯಾಪ್ಟನ್. ನಾನು ಬಂದು ಯಾವಾಗ ಬೇಕಾದ್ರೂ ಕೂತ್ಕೋಬಹುದು, ನಾನೇನು ಕೆಲಸ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಈಗ ಅಸಲಿ ಆಟ ಇವಾಗ ಇರೋದನ್ನ ಹೇಳ್ತೀನಿ ಕೇಳಿ. ಯಾರು ಉತ್ತಮ ಯಾರು ಕಳಪೆ ಅಂತ ಕೊಡುವಂತ ಒಂದು ಸಂದರ್ಭ ಬಂದಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಹೋಗಿ ಧ್ರುವಂತ್ ಅವರ ಹೆಸರನ್ನ ತಗೋತಾರೆ ಉತ್ತಮ ಅಂತಂದೇಳಿ. ಯಾಕೆ ಉತ್ತಮ ಅಂತ ತಗೋತಾರೆ ಅಂತಂದ್ರೆ, ಇಷ್ಟು ದಿನ ಕೊಡ್ತಿದ್ದಂತ ರೀಸನ್ಸ್ಗಳನ್ನ ಹೊರತುಪಡಿಸಿ ಅವರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ, ಈ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಅನ್ನ ಆಡೋದಕ್ಕೆ ಏನು ಒಂದು ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ಬೇಕಂತ ಹೇಳಿದ್ರು. ಆ ಒಂದು ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಇಡೀ ರಾತ್ರಿ ಅವುಗಳನ್ನ ಎಚ್ಚರ ಇದ್ದು ನಿದ್ದೆಗೆಟ್ಟು ಕಾದಿದ್ದು ಧ್ರುವಂತ್ ಅವರು, ಎಲ್ಲ ಮುಳ್ಳಾಗಿ ಕಾದಿದ್ದು ಧ್ರುವಂತ್ ಅವರು. ಸೊ ಆ ಒಂದು ಕಾರಣಕ್ಕೆ ಧ್ರುವಂತ್ ಅವ್ರ ಉತ್ತಮ ಅಂತ ಕೊಟ್ಟಿದ್ದಾರೆ ಎಲ್ರು ಕೂಡ. ಬಹುಶಃ ಉತ್ತಮ ಅಂತ ಕೊಡದೆ ಹೋಗಿದ್ರೆ ಈ ವಾರನೂ ಕೂಡ ಎಲ್ರು ಬೈಯೋದಾಗಿದ್ರೆ ಧ್ರುವಂತ್ ಅವರು ಹುಚ್ಚ ಆಗೋದ್ರಲ್ಲಿ ಬೇರೆ ಡೌಟ್ ಇರ್ತಾ ಇರಲಿಲ್ಲ. ಬಿಕಾಸ್ ಹೋದ ವಾರ ಆಲ್ರೆಡಿ ಅವ್ರು 2 ವಾರ ಕಣ್ಣೀರ್ ಹಾಕಿದ್ದಾಗಿದೆ. ನಾವು ಇತ್ತೀಚೆಗೆ ಆಲ್ರೆಡಿ ಈ ವಾರ ಶುರುವಾದಂತ ಒಂದ್ 2-3 ದಿನ ಸೈಕೋ ತರ ಆಡೋದನ್ನು ನಾವು ನೋಡಿದ್ವಿ. ರಿಷಾ ಎಂಟ್ರಿ ಕೊಟ್ಟಂತ ಮೊದಲನೇ ದಿನಾನೇ ಸೈಕೋ ಆಗ್ಬಿಟ್ಟಿದ್ರು ಅವರು. ಏನದು ಹೊಸ ನೀರ್ ಬಂತು ಅಂತ ಹಳೆ ನೀರ್ಗೆ ಜನ ಮರ್ತು ಬಿಡ್ತಾರೆ, ಹಳೆ ನೀರಿಗೆ ಟಾಟಾ ಬೈ ಬೈ ಹೇಳ್ಬಿಡ್ತಾರೆ. ಈಗ ಅದೇ ಆಗಿದ್ದು. ಸೂರಜ್ ಅವ್ರು ಬರೋ ಮುಂಚೆ ಎಲ್ರು ಕೂಡ ಧನುಷ್ ಇದು ಸ್ಟ್ರಾಂಗ್ ರೇಸ್, ಅದು ಇದು ಎನರ್ಜಿ ಹಾಗೆ ಹೀಗೆ ಟಾಸ್ಕ್ ಅಲ್ಲಿ ಹಂಗಾಡ್ತಾರೆ ಹಿಂಗಾಡ್ತಾರೆ ಬುದ್ಧಿವಂತ ಅಂತೆಲ್ಲ ಬಿಲ್ಡಪ್ ಕೊಟ್ರು. ಈಗ ಸೂರಜ್ ಅವ್ರು ಬಂದ ತಕ್ಷಣ ಎಲ್ಲರೂ ಓಟು ಕೂಡ ಸೂರಜ್ ಅವ್ರ ಕಡೆಗೆ ಹೋಗ್ತಾ ಇದೆ. ಧನುಷ್ ಅವ್ರಿಗೆ ಯಾರೋ ಒಬ್ರು ಮಾತ್ರ ವೋಟ್ ಮಾಡಿದ್ದು ಉತ್ತಮ ಅಂತಂದೇಳಿ. ಸೊ ಇನ್ನ ಉತ್ತಮ ಅಂತಂದೇಳಿ ಧ್ರುವಂತ್ ಅವ್ರನ್ನ ಹೊರತುಪಡಿಸಿ ಸೂರಜ್ ಅವ್ರನ್ನ ಚೂಸ್ ಮಾಡಿದ್ರು. ಯಾಕೆ ಅಂತ ಕೇಳಿದ್ರೆ,
ಸೂರಜ್ ಅವರು ತಮ್ಮ ತಮ್ಮ ತಂಡಕ್ಕೋಸ್ಕರ ಆ ಒಂದು ಬಿಗ್ ಬಾಸ್ ಕೊಟ್ಟಂತ ಒಂದು ಲೈಫ್ ಲೈನ್ ಏನಿತ್ತು, ಕ್ಯಾಪ್ಟನ್ ಆಗುವಂತ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಡುವಂತ ಒಂದು ಲೈಫ್ ಲೈನ್ ಇತ್ತಲ್ವಾ, ಆ ಒಂದು ಕಾರ್ಡ್ ಅನ್ನ ಅವರು ಪ್ಲೇ ಮಾಡ್ಲಿಲ್ಲ. ಆ ಒಂದು ಕಾರ್ಡ್ ಅನ್ನ ತಗೊಳ್ಳಿಲ್ಲ. ನಾನು ಗೆದ್ರೆ ನನ್ನ ಟೀಮ್ ಒಟ್ಟಿಗೆ ಗೆಲ್ತೀನಿ, ಇಲ್ಲ ಅಂದ್ರೆ ನನಗೆ ಈ ಕಾರ್ಡ್ ಬೇಡ ಅಂತಂದೇಳಿ ರಿಜೆಕ್ಟ್ ಮಾಡ್ತಾರೆ. ಸೊ ಆ ರೀತಿ ರಿಜೆಕ್ಟ್ ಮಾಡಿ ಅವರು ಎಲ್ಲರ ಕಣ್ಣಿಗೆ ಹೀರೋ ಆಗ್ತಾರೆ. ಓಕೆ, ಖುಷಿ ಪಡೋಣ. ತನ್ನ ಟೀಮ್ಗೋಸ್ಕರ, ತಮ್ಮ ತಂಡಕ್ಕೋಸ್ಕರ ತಮಗ್ ಸಿಕ್ಕಂತ ಒಂದು ಸೆಲ್ಫಿಶ್ ಕಾರ್ಡ್ ಅನ್ನ ಅವರು ಬಳಸ್ಕೊಳ್ಳಿಲ್ಲ. ಖುಷಿ ಪಡೋಣ. ಆದ್ರೆ ಸಾಕಷ್ಟು ಜನಕ್ಕೆ ಅಲ್ಲಿ ಖುಷಿ ಆಯ್ತು. ಆದ್ರೆ ನೆನ್ನೆ ಎಪಿಸೋಡ್ ಅಲ್ಲಿ ಸಾಕಷ್ಟು ಜನಕ್ಕೆ ಬೇಜಾರು ಕೂಡ ಆಗಿದೆ. ಯಾಕೆ ಅಂತಂದ್ರೆ ಸೂರಜ್ ಅವರು ಸ್ಲೋ ಪಾಯ್ಸನ್ ತರ ಅಶ್ವಿನಿ ಗೌಡ, ಕಾಕ್ರೋಚ್ ಅವರ ಟೀಮ್ಗೆ ಜಾನು ಮತ್ತೆ ಈ 3 ಜನ ಇರ್ತಕ್ಕಂಥ ಟೀಮ್ ಸೇರ್ಕೋತಾ ಇದಾರಾ ಅಂತ. ಯಾಕೆ ಅಂತಂದ್ರೆ ನೆನ್ನೆ ಎಪಿಸೋಡ್ ಅಲ್ಲಿ ಅವ್ರು ಜಾಸ್ತಿ ಕಾಣಿಸ್ಕೊಂಡಿದ್ದ ಅವ್ರ ಜೊತೆನೆ. ಅಶ್ವಿನಿ ಗೌಡ ಅವ್ರನ್ನ ತಗೊಂಡೋಗಿ ಸೆರೆಮನೆಗೆ ಹಾಕಿದಾಗ್ಲೂ ಕೂಡ ಇವ್ರು ಅದ್ರ ಪಕ್ಕದಲ್ಲೇ ಹೋಗಿ ಬೀನ್ ಬ್ಯಾಗ್ ಹಾಕೊಂಡು ಅಲ್ಲೇ ಕುತ್ಕೊಂಡಿದ್ರು, ಅಲ್ಲೇ ಮಲ್ಕೊಂಡಿದ್ರು. So ಇದೆಲ್ಲ ನೋಡಿದಾಗ ಸಾಕಷ್ಟು ಡೌಟ್ ಬರ್ತಾ ಹೋಗುತ್ತೆ. ಹಾಗೆ ಮಿಡ್ ನೈಟ್ ಅಲ್ಲಿ ಅವ್ರ ಜೊತೆ ಊಟಕ್ಕೆ ಕೂತ್ಕೋತಾರೆ, ಅದು ರೂಮ್ ಅಲ್ಲಿ, ಡೈನಿಂಗ್ ಟೇಬಲ್ ಅಲ್ಲ, ರೂಮ್ ಅಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ಸಾಕಷ್ಟು ಜನಕ್ಕೆ ಬೇಜಾರಾಗ್ತಾ ಇದೆ. ಡೌಟ್ ಅಂತ ಏನಿಲ್ಲ, ಬೇಜಾರಾಗ್ತಾ ಇದೆ. ಸೊ ಕರ್ಣ ಎಷ್ಟೇ ಒಳ್ಳೆಯವನಾಗಿದ್ರು ಕೂಡ ಅವನು ಕೌರವರ ಜೊತೆ ಇದ್ದಿದ್ದಕ್ಕೆ ಅವನಿಗೆ ಸಿಗ್ಬೇಕಾದಂತ ಕ್ರೆಡಿಟ್ ಸಿಗ್ಲಿಲ್ಲ. ಸೊ ಆ ತರದ್ದು ಪಾಡು ಎಲ್ಲಿ ನಮ್ಮ ಸೂರಜ್ ಅವ್ರದ್ದು ಆಗುತ್ತೋ ಅಂತಂದೇಳಿ ಅಷ್ಟೇನೆ. ಸೊ ಸೂರಜ್ ಅವರು ಆ ಕಡೆ ಟೀಮ್ಗೆ ಹೋಗ್ಬೇಕಾ ಅಥವಾ ಅವರು ಅವರಾಗಿರ್ಬೇಕಾ, ಅದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಇದಾದ್ಮೇಲೆ ನೆಕ್ಸ್ಟ್ ಕಳಪೆ ಆಗಿರ್ತಕ್ಕಂಥ ಅಶ್ವಿನಿ ಗೌಡ. ಹೌದು, ಕಳಪೆ ಅಂತ ಚೂಸ್ ಮಾಡುವಂತ ಸಂದರ್ಭದಲ್ಲಿ ಅದು ಕ್ಯಾಪ್ಟನ್ಗೆ ಆ ಒಂದು ಪವರ್ ಇರುತ್ತೆ. ಧ್ರುವಂತ್ ಅವ್ರಿಗೆ ಉತ್ತಮ ಅಂತಂದೇಳಿ ಒಂದು ಮೆಡಲ್ ಅನ್ನ ಕೊಟ್ಟು ಸನ್ಮಾನ ಮಾಡಿದ್ಮೇಲೆ ನೆಕ್ಸ್ಟ್ ಕಳಪೆ ಅಂತಂದೇಳಿ ಅಶ್ವಿನಿ ಗೌಡ ಅವ್ರನ್ನ ಚೂಸ್ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವರ ಇಂದಿನ ವರ್ತನೆಗಳು ಅಂತಂದೇಳಿ ಚೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಆ ಒಂದು ಬಟ್ಟೆಗಳನ್ನ ಕೊಡ್ತಾರೆ. ಕಳಪೆ ಅನ್ನೋ ಬಟ್ಟೆಗಳನ್ನ ಧರಿಸ್ಕೊಂಡು ಬಂದ ಮೇಲೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂತಂದ್ರೆ ಅಶ್ವಿನಿ ಗೌಡ ಅವ್ರನ್ನ ನೆನ್ಸ್ಕೊಂಡು. ಯಾಕೆ ಅಂದ್ರೆ ಹೊರಗಡೆ ಒಬ್ರು ಹೋರಾಟಗಾರ್ತಿ, ಕನ್ನಡ ಪರ ಹೋರಾಟಗಾರ್ತಿ, ಆ ಮನೆ ಒಳಗಡೆ ಸಾಕಷ್ಟು ಜನಕ್ಕೆ ನೀತಿ ಪಾಠಗಳು ಹೇಳ್ತಾರೆ. ಆದ್ರೂ ಕೂಡ ಆ ಮನೇಲಿರ್ತಕ್ಕಂತ ಬೇರೆ ಸದಸ್ಯರ ಹೊಟ್ಟೆ ಹಸುವನ್ನು ಕೂಡ ಅರ್ಥ ಮಾಡ್ಕೊಳ್ದೇ ಇರೋವಂಥವ್ರು ಇವ್ರು ಹೇಳ್ಬಿಡ್ತಾರೆ, ಮುಂಚೆ ಎಲ್ಲ ನೀವುಗಳು ಮಾಡದಂತ ತಪ್ಪಿಂದ ನಮ್ಮ ಊಟ ಕಿತ್ಕೊಂಡಿದ್ದಾರೆ ಅಂತಂದೇಳಿ. ಈಗ ಇವರು ಅಂತ ಎಷ್ಟೋ ತಪ್ಪುಗಳನ್ನ ನಿನ್ನೆ ಎಪಿಸೋಡ್ ಅಲ್ಲಿ ಮಾಡೋದಕ್ಕೆ ಹೊರಟಿದ್ರು, ಒಂದಷ್ಟು ತಪ್ಪುಗಳನ್ನ ಮಾಡಿದ್ರು ಕೂಡ. ಹೌದು, ಕಳಪೆ ಆಗಿರ್ತಕ್ಕಂಥವ್ರಿಗೆ ಅವ್ರದೇ ಆದಂತ ಒಂದು ಫುಡ್ ಕೂಡ ಸಪರೇಟ್ ಇರುತ್ತೆ. ಇವರು ಬೇರೆ ವಸ್ತುಗಳನ್ನ ಮುಟ್ಟಂಗಿಲ್ಲ, ಬೇರೆ ತಿಂಡಿ ತಿನಿಸುಗಳನ್ನ ಮುಟ್ಟಂಗಿಲ್ಲ, ಬೇರೆ ಯಾವುದೇ ತರದ ಫುಡ್ಗಳನ್ನ ತಗೊಳಂಗಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದಷ್ಟು ರೂಲ್ಸ್ಗಳನ್ನ ಬ್ರೇಕ್ ಮಾಡಂಗಿಲ್ಲ. ಅಂತದ್ರಲ್ಲಿ ಇವರು ಕಳಪೆ ಅಂತ ಬಟ್ಟೆ ಧರಿಸ್ಕೊಂಡು ಬಂದು ಸೆರೆಮನಿಗೆ ಹೋಗಕ್ಕಿಂತ ಮುಂಚೆ ಇವರು ಒಂದು ಆಪಲ್ ಅನ್ನ ಕತ್ಕೊಂಡು ತಿಂತಾರೆ. ಹೇಳಿದ್ದಕ್ಕೆ ಬಂದು ಎಲ್ಲಿ ಕೇಳ್ಬಿಡ್ತಾರೋ ಅಂತ ಬಿಗ್ ಬಾಸ್ ಮುಂದೆ ಬಂದು ಹೇಳ್ತಾ ಇದಾರೆ, ನಾನು ಕಳ್ಳ, ಅದಕ್ಕೆ ನನಗೆ ಕಳಪೆ ಕೊಟ್ಟಿದ್ದಾರೆ, ನಾನು ಕದ್ದು ತಿನ್ನೋದು ನನ್ನ ಕೆಲಸ, ನಾನು ತಿಂತಾ ಇದ್ದೀನಿ, ಕಾಯ್ಬೇಕಾಗಿರೋದು ಕ್ಯಾಪ್ಟನ್ ಅವ್ರ ಕೆಲಸ, ಅವ್ರು ಕರೆಕ್ಟಾಗಿ ಕಾಯ್ತಾ ಇಲ್ಲ, ನೀವು ಅವ್ರಿಗೆ ಪನಿಷ್ ಮಾಡ್ಕೊಳ್ಳಿ. ವಾವ್, ಸೂಪರ್. ಅದೇ ಕ್ಯಾಪ್ಟನ್ಸಿ ಜಾಗದಲ್ಲಿ ಇವ್ರು ಇದ್ದಿದ್ರೆ, ಇದೇ ಕೆಲಸ ಬೇರೆ ಯಾರಾದ್ರೂ ಮಾಡಿದಿದ್ರೆ ಅಬ್ಬಾ ನಾಡದ್ರೋಹಿ, ದೇಶದ್ರೋಹಿ ಅನ್ನೋ ರೇಂಜಿಗೆ ಮಾತಾಡ್ಬಿಟ್ಟಿರೋರು. ಹೆಂಗಿದೆ ನೋಡ್ರಿ, ಬೇರೆಯವ್ರು ಮಾಡಿದ್ರೆ ತಪ್ಪು, ಇವ್ರು ಮಾಡಿದ್ರೆ ತಪ್ಪಲ್ಲ. ಹೆಂಗಿದೆ ನೋಡಿ. ಸೊ ಇಷ್ಟೆಲ್ಲ ಆಗಿದೆ ಸ್ನೇಹಿತರೆ. ನಿನ್ನೆ ಒಂದು ಎಪಿಸೋಡ್ ತುಂಬಾನೇ ಬೇಜಾರಾಯ್ತು. ಅಶ್ವಿನಿ ಗೌಡ ಅವರ ವರ್ತನೆ. ಎಲ್ಲದಕ್ಕಿಂತ ಬೇಜಾರಾದಂತ ವಿಚಾರ ಏನಪ್ಪ ಅಂದ್ರೆ ಬ್ರಷ್ಗಳನ್ನ ತಗೊಂಡ್ ಬಂದು ಇವರ ಒಂದು ಆಪಲ್ ಅನ್ನ ಗಿಲ್ಲಿ ನಟ ಕಸ್ಕೋತಾನೆ. ಮ್ಯೂಟೆಂಟ್ ರಘು ಕೇಳಿದಾಗ, ನ್ಯಾಯಯುತವಾಗಿ ಕೇಳಿದಾಗ ಇವ್ರು ಕೊಡೋದಿಲ್ಲ. ಸೊ ಹಾಗಾಗಿ ಗಿಲ್ಲಿ ನಟ ಕಸ್ಕೋತಾನೆ. ಆ ಒಂದು ಬೇಜಾರಲ್ಲಿ ಹೋಗಿ ಮೇಡಮ್ ಎಲ್ಲಾರ ಬ್ರಷ್ಗಳನ್ನ ತಗೊಂಡೋಗಿ ಟಾಯ್ಲೆಟ್ ತೊಳೆಯೋದಕ್ಕೆ ಅಂತ ಹೋಗ್ತಾರೆ. ಇದು ತುಂಬಾನೇ ಬೇಜಾರಾಯ್ತು. ಇವರು ಯಾವ ರೀತಿ ಬೆಳೆದು ಬಂದಿದ್ದಾರೆ, ಇವ್ರ ಹಿಸ್ಟ್ರಿ ಹೆಂಗಿದೆ, ಇವ್ರು ನೋಡಿದ್ರಲ್ಲಿ ಹೋಗಿ ಒಳ್ಳೆ ಸ್ಲಮ್ ತರ ಇವ್ರು ನಡ್ಕೊಂತಾ ಇದಾರೆ. ಬೇರೆಯವ್ರಿಗೆ ಹೇಳ್ತಾ ಇದಾರೆ ಎಸ್ ಅನ್ನೋ ಪದವನ್ನು ಯೂಸ್ ಮಾಡಿ ಸ್ಲಮ್ ಅಂತಂದೇಳಿ, ಇವರೇ ಆ ರೀತಿ ನಡ್ಕೊಂತಾ ಇದಾರೆ. ಮತ್ತಿನ್ನೇನ್ರಿ, ಬ್ರಷ್ ನ ತಗೊಂಡೋಗಿ ಅಲ್ಲಿ ಟಾಯ್ಲೆಟ್ ತೊಳೆಯೋದಕ್ಕೆ, ಟಾಯ್ಲೆಟ್ ರೂಮ್ ಒಳಗಡೆ ಅಷ್ಟೊಂದು ಬ್ರಷ್ಗಳನ್ನ ಏನಕ್ಕೆ ತಗೊಂಡೋಗ್ತಾರೆ? ಏನ್ ಗೋಡೆ ಉಜ್ಜೋದಿಕ್ಕ ಅಥವಾ ಅಷ್ಟು ಜನರ ಬ್ರಷ್ ನ ತೊಳ್ಕೊಡೋದಿಕ್ಕ? ಅಷ್ಟು ಜನರ ಬ್ರಷ್ ನ ತಗೊಂಡೋಗಿ ಟಾಯ್ಲೆಟ್ ಕ್ಲೀನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತಂದೇಳಿ ಹೊರಗಡೆ ಅವ್ರ ಬಗ್ಗೆ ಎಲ್ಲ ಜನ ಟ್ರೋಲ್ ಮಾಡ್ತಾ ಇದಾರೆ, ಬೈತಾ ಇದಾರೆ, ನೆಗೆಟಿವ್ ಕಮೆಂಟ್ಗಳನ್ನ ಹಾಕ್ತಾ ಇದಾರೆ. ಅದಷ್ಟಲ್ದೆ ಸೆರೆಮನೆ ಒಳಗಡೆ ಹೋದ್ಮೇಲೆ 15 ನಿಮಿಷಕ್ಕೊಂದ್ಸಲ ಬೆಲ್ ಬಾರಿಸ್ತಾ ಇದಾರೆ, ನಾನು ವಾಶ್ರೂಮ್ಗೆ ಹೋಗ್ಬೇಕು, ಡೋರ್ ಓಪನ್ ಮಾಡಿ ಅಂತ. ಬಿಕಾಸ್ ಇದೇನಕ್ಕೆ ಅವ್ರಿಗೆ ಉರಿ ತಡ್ಕೊಳಕ್ ಆಗ್ತಾ ಇಲ್ಲ. ಸೆರೆಮನೆಗೆ ಹಾಕಿರೋದು, ಕಳಪೆಗೆ ಹಾಕಿರೋದು, ಹುಲಿ ಎಲ್ಲಿದ್ರು ಹುಲಿನೇ ಅಂತ ಬಿಲ್ಡಪ್ ಕೊಟ್ಕೊಂಡು ಒಳಗಡೆ ಹೋದವರು ಅದೇ ರೀತಿ ಇರಬೇಕಾಗಿತ್ತು. ಬಟ್ ಅವ್ರು ನಡ್ಕೊಳ್ಳೋ ಅಂತ ವರ್ತನೆ ಯಾವ ರೀತಿ ಅಂತಂದ್ರೆ, ನನಗೆ ಆಗ್ತಾ ಇಲ್ಲ, ನನಗೆ ಇಂಡೈರೆಕ್ಟ್ಲಿ ಉರಿತಾ ಇದೆ, ಬಗಬಗ ಅಂತ ಇದೆ, ನಾನು ಅದನ್ನ ತೀರ್ಸ್ಕೋಬೇಕು, ಆ ಸೆಟ್ಟನ್ನ ತೀರ್ಸ್ಕೋಬೇಕು ಅನ್ನೋ ರೀತಿ ಅವ್ರ ವರ್ತನೆ ಮಾಡ್ತಾ ಇದಾರೆ. ಇದಾದ್ಮೇಲೆ ನೀವು ಡೋರ್ ತೆಗಿಲಿಲ್ಲ ಅಂದ್ರೆ ನಾನು ಈ ಸರಳಿಂದ ನುಸ್ಕೊಂಡು ಹೊರಗಡೆ ಬಂದ್ಬಿಡ್ತೀನಿ. ಇದು ಕೂಡ ತೋರಿಸ್ಕೊಂಡ್ರು, ಇಲ್ಲಿ ಕೂಡ ತೋರಿಸ್ಕೊಂಡ್ರು. ಯಾವ ರೀತಿ ಅಂತಂದ್ರೆ, ನನಗೆ ಆಗ್ತಾ ಇಲ್ಲ, ದಯವಿಟ್ಟು ನನ್ನ ಬಿಟ್ಟು ಬಿಡಿ ಅನ್ನೋ ತರ. ಇದಾದ್ಮೇಲೆ ನೆಕ್ಸ್ಟ್ ಊಟ ಮಾಡಿ ಅಂತಂದೇಳಿ ಅವರಿಗೆ ಪಾಪ ಅವ್ರು ಕೇಳಿದಂತ ರಾಗಿ ಗಂಜಿನ ತಗೊಂಡೋಗಿ ಕೊಟ್ರೆ ನನಗೆ ಊಟ ಬೇಡ ಅಂತ ಹೇಳ್ತಾರೆ. ಆದ್ರೆ ರಕ್ಷಿತಾ ಸರಿಯಾಗಿ ಕೊಟ್ಲು ನೋಡಿ ಅಲ್ಲಿ. ಯಾಕೆ ಊಟ ಬೇಡ, ನಿಮ್ಗೆ ಗ್ಯಾಸ್ಟ್ರಿಕ್ ಆಗೋದಿಲ್ವಾ? ಪರವಾಗಿಲ್ಲ ಇರ್ತೇನೆ. ಒಂದು ದಿನ ಊಟ ಮಾಡದೆ ಹೇಗಿರ್ತೀರಾ? ಪರವಾಗಿಲ್ಲ ಇರ್ತೇನೆ ಅಂತ ಹೇಳ್ತಾರೆ. ಸರಿ ಆಯ್ತು, ಒಂದು ದಿನ ಫಾಸ್ಟಿಂಗ್ ಮಾಡಿ ಒಳ್ಳೇದೆ ಅಂತಂದು ಹೇಳ್ಬಿಟ್ಟು ಸರಿಯಾಗಿ ರಕ್ಷಿತಾ ಟಾಂಗ್ ಕೊಟ್ಬಿಟ್ಟು ಹೋಗ್ತಾಳೆ. ಸೊ ಇದಿಷ್ಟು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ನಡೆದಿದೆ. ಇದಾದ್ಮೇಲೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನೋ ಗಿಲ್ಲಿ ಮೀಸೆ ಗೀಸೆ ಎಲ್ಲ ಬೋಳ್ಸುವಂತ ಕಾರ್ಯಕ್ರಮಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ. ಒಂದಷ್ಟು ಪ್ರೋಮೋಗಳನ್ನ ನೋಡಿದೀನಿ. ಸೊ ಆ ಒಂದಷ್ಟು ವಿಚಾರಗಳ ಬಗ್ಗೆ ಮತ್ತೆ ಮಾತಾಡ್ತೀನಿ. ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ.
ಸೊ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನನ್ನ ಒಂದು ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.